ಮೂರು ಲೋಕಗಳನ್ನು ಕಂಪಿಸುವ ಶಕ್ತಿಯ ಸಂಕೇತ, ದೇವತೆಗಳ ಪಾವಿತ್ರ್ಯ, ಶಿವನ ಅಮೋಘ ಅಸ್ತ್ರ ತ್ರಿಶೂಲ. ತ್ರಿಶೂಲದ ರಹಸ್ಯವೇನು? ಇದು ಎಲ್ಲಿ, ಹೇಗೆ ಉಂಟಾಯಿತು? ಬ್ರಹ್ಮಾಂಡದ ಮೂರು ಶಕ್ತಿಗಳ ಸಂಕೇತವನ್ನೇನಾಗಿ ತ್ರಿಶೂಲವನ್ನೆನಿಸುತ್ತಾರೆ? ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಞಾನ ಸಂಗಮ ಚಾನೆಲ್ನೊಂದಿಗೆ ಶಿವನ ತ್ರಿಶೂಲದ ಆಧ್ಯಾತ್ಮ ಮತ್ತು ಅತೀವ ರಹಸ್ಯಗಳನ್ನು. ತ್ರಿಶೂಲ ದೇವದೇವನಾದ ಶಿವನ ಹಸ್ತದಲ್ಲಿರುವ ಆ ಮಹಾತ್ಮ ಶಸ್ತ್ರ. ಇದು ಕೇವಲ ಶಸ್ತ್ರವಲ್ಲ, ಇದೊಂದು ಆಧ್ಯಾತ್ಮಿಕ ತತ್ವ, ತ್ರಿಕಾಲದ ನಿಯಂತ್ರಣ, ತ್ರಿಗುಣಗಳ ಸಮತೋಲನ ಮತ್ತು ಸೃಷ್ಟಿಸ್ಥಿತಿ ಲಯದ ಚಕ್ರದ ಪ್ರತೀಕವಾಗಿದೆ. ಈ ತ್ರಿಶೂಲದ ಮೂಲ ಸೃಷ್ಟಿಯು ದೇವತೆಗಳ ಬಲಾತ್ಕಾರದಿಂದ ರಕ್ಷಣೆಗಾಗಿ ಮಹಾದೇವನ ಕೋಪದಿಂದ ಉದ್ಭವಿಸಿದ ಶಕ್ತಿ ಎನ್ನಲಾಗಿದೆ. ಶಿವ ಮಹಾಪುರಾಣದಲ್ಲಿ ವಿವರವಾದಂತೆ ತ್ರಿಶೂಲವನ್ನು ವಿಷ್ಣುವಿನಿಂದ ಲಾಭಿಸಿದ ಶಿಲ್ಪಿ ವಿಶ್ವಕರ್ಮನು ತಯಾರಿಸಿದನು. ಈ ತ್ರಿಶೂಲವು 3 ಎಲುಬು ತುದಿಗಳನ್ನು ಹೊಂದಿದ್ದು, ಈ 3 ತುದಿಗಳು ಸೃಷ್ಟಿ, ಬ್ರಹ್ಮ, ಸ್ಥಿತಿ, ವಿಷ್ಣು, ಲಯ, ರುದ್ರ ಎಂಬ ತ್ರಿಮೂರ್ತಿಗಳ ತತ್ವಗಳನ್ನು ಸೂಚಿಸುತ್ತವೆ. ಅದು ಕೇವಲ ಶಸ್ತ್ರವಲ್ಲ, ಅದು ಪ್ರಕೃತಿ ಮತ್ತು ಪರಮಾತ್ಮನ ಸಂಬಂಧದ ಸಂಕೇತವಾಗಿದೆ. ಶಿವನು ತ್ರಿಶೂಲದಿಂದ ಭಯಂಕರ ಅಸುರರನ್ನು ಸಂಹರಿಸಿದಂತೆ ನಮ್ಮ ಒಳಗಿನ ಅಹಂಕಾರ, ಮೋಹ ಮತ್ತು ಅಜ್ಞಾನವನ್ನು ಸಹ ನಾಶ ಮಾಡುತ್ತಾನೆ. ತ್ರಿಶೂಲದ ತ್ರಿಕೋನಗಳು ಸತ್ವ, ರಾಜಸ, ತಾಮಸ ಗುಣಗಳ ನಿರ್ವಹಣೆಯಾದ ಪರಮಶಕ್ತಿಯ ಪ್ರತೀಕ. ಈ ತ್ರಿಗುಣಗಳಿಂದಲೇ ಸೃಷ್ಟಿ ನಡೆಯುತ್ತದೆ ಮತ್ತು ಶಿವನು ಅವುಗಳ ಮಾಯೆಗಿಂತಲೂ ದೂರವಾದ ಪರಬ್ರಹ್ಮನೆಂದು ತಿಳಿಯಲಾಗುತ್ತದೆ. ಶಿವತಂತ್ರಗಳಲ್ಲಿ ತ್ರಿಶೂಲವು ಪಂಚಭೂತಗಳ ನಿಯಂತ್ರಣವನ್ನು ಸೂಚಿಸುತ್ತದೆ: ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳ ಸಮತೋಲನದ ಮೂಲಕಲೇ ಆತ್ಮಜ್ಞಾನ ಸಾಧ್ಯವಾಗುತ್ತದೆ. ತ್ರಿಶೂಲವು ಶಕ್ತಿಯ ಸ್ವರೂಪವಾಗಿದೆ, ಅದು ತ್ರಿದೇವತೆಗಳ ಸತ್ವವನ್ನು ಒಳಗೊಂಡಿದೆ. ಸಂಸ್ಕೃತ ಶ್ಲೋಕ: ತ್ರಿಶೂಲಂ ಶಂಭುಹಸ್ತಸ್ಥಂ ತ್ರಿಗುಣಾತ್ಮಕ ದರ್ಶನಂ ಸೃಷ್ಟಿಸ್ಥಿತ್ಯಂತಕಾರಂ ತಂ ವಂದೇ ತ್ರಿನಯನಂ ಹರಂ. ಅರ್ಥ: ಶಿವನ ಹಸ್ತದಲ್ಲಿರುವ ತ್ರಿಶೂಲವು ಸತ್ವ, ರಾಜಸ, ತಾಮಸ ತ್ರಿಗುಣಗಳ ತತ್ವವನ್ನು ತಾನಲ್ಲಿಸಿಕೊಂಡಿದ್ದು, ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕರ್ತೃಶಕ್ತಿಯನ್ನು ಒಳಗೊಂಡಿದೆ. ಈ ತ್ರಿಶೂಲಧಾರಿ ತ್ರಿನೇತ್ರ ಶಂಕರನಿಗೆ ನಾನು ನಮನ ಸಲ್ಲಿಸುತ್ತೇನೆ. ಇನ್ನೊಂದು ಶ್ಲೋಕ: ಶೂಲಂ ಯತ್ರ ಪ್ರತಿಷ್ಠಂ ಚ ತತ್ರ ವಿದ್ಯಾಸ್ತ್ರಯೋದಶ ತ್ರಿಶೂಲಧಾರಿಣಂ ದೇವಂ ತಂ ನಮಾಮಿ ಜಗದ್ಗುರುಂ. ಅರ್ಥ: ತ್ರಿಶೂಲದ ತುದಿಗಳಲ್ಲಿ 3 ವಿದ್ಯೆಗಳಾದ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಆವರಿಸಿರುವುದರಿಂದ ತ್ರಿಶೂಲಧಾರಿ ಶಿವನು ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ. ಆತನು ಜಗತ್ತಿಗೆ ಮಾರ್ಗದರ್ಶಕನಾಗಿರುವನು. ಪೌರಾಣಿಕ ಕಥಾನಕಗಳಲ್ಲಿ ಶಿವನು ತ್ರಿಶೂಲದಿಂದ ತಾರಕಾಸುರ, ಅಂಧಕಾಸುರ, ಜಲಂಧರ ಮತ್ತು ಮತ್ತಿತರ ಅಸುರರನ್ನು ಸಂಹರಿಸುತ್ತಾನೆ. ಆದರೆ ಇವು ಕೇವಲ ಶಕ್ತಿಯ ದರ್ಶನವಲ್ಲ, ಮನಸ್ಸಿನ ತಾತ್ವಿಕ ಅಭಿವ್ಯಕ್ತಿಯೂ ಹೌದು. ಈ ಅಸುರರು ನಮ್ಮ ಒಳಗಿನ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿಗಳ ಪ್ರತೀಕ. ಲಿಂಗಪುರಾಣದಲ್ಲಿ ತ್ರಿಶೂಲವನ್ನು ಆತ್ಮಜ್ಞಾನ ಮತ್ತು ವೈರಾಗ್ಯದಿಂದ ಆಯುಧವಾಯಿತು ಎಂದು ವರ್ಣನೆಯಿದೆ. ಇದು ಕೇವಲ ಹತ್ತಿರದ ಶತ್ರುವಿನ ವಿರುದ್ಧವಲ್ಲ, ಒಳಗಿನ ಅಜ್ಞಾನ ಮತ್ತು ಅಸುರಬುದ್ಧಿಯ ವಿರುದ್ಧದ ಆಯುಧ. ತ್ರಿಶೂಲದಿಂದ ದೇವತೆಗಳು ರಕ್ಷಿಸಲ್ಪಟ್ಟರು ಎಂಬುದು ದೇವತೆಯ ಮಾಯೆಯೊಳಗಿನ ದೃಷ್ಟಿಕೋನ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ತ್ರಿಶೂಲವೆಂದರೆ ಆತ್ಮಸಾಕ್ಷಾತ್ಕಾರದ ಮಾರ್ಗದ ತ್ರಿಸೂತ್ರ. ಮೊದಲದು ಜ್ಞಾನಶಕ್ತಿ, ಎರಡದು ಕ್ರಿಯಾಶಕ್ತಿ, ಮೂರನೆಯದು ಇಚ್ಛಾಶಕ್ತಿ. ಈ ಮೂರನ್ನು ಸಮತೋಲನ ಮಾಡುವುದು ತ್ರಿಶೂಲದ ತತ್ವ. ಇದನ್ನು ಹಿಡಿದಿರುವ ಶಿವನು ಕೇವಲ ವಿನಾಶಕನಲ್ಲ, ಅವನು ಪರಮ ದಯಾಮಯ, ಶರಣಾಗತಿಯ ದಾರಿ ತೋರಿಸುವ ಆತ್ಮಗುರು. ತ್ರಿಶೂಲದ ತತ್ವವನ್ನು ಧ್ಯಾನಿಸುವುದರಿಂದ ಆತ್ಮಶುದ್ಧಿ, ಚಿತ್ತ ಏಕಾಗ್ರತೆ ಮತ್ತು ಮೋಕ್ಷ ಮಾರ್ಗ ಸಾಧ್ಯವಾಗುತ್ತದೆ. ತತ್ವವಿಚಾರದಲ್ಲಿ ತ್ರಿಶೂಲವು ಅನಿತ್ಯತೆಯ ಸಂಕೇತ, ಏಕೆಂದರೆ ಅದು ನಾಶವನ್ನು ಸೂಚಿಸುತ್ತೆ. ಆದರೆ ಶಿವನು ತ್ರಿಶೂಲದಿಂದ ನಾಶ ಮಾಡುವುದೆಂದರೆ ಹೊಸ ಸೃಷ್ಟಿಗೆ ತಯಾರಿ. ಹಾಗಾಗಿ ನಾಶವು ಆಗುಹೋಗು ಅಲ್ಲ, ಅದು ಪರಿವರ್ತನೆಯ ಒಂದು ಹಂತ. ಶಿವ ತತ್ವದ ಪ್ರಕಾರ ತ್ರಿಶೂಲವು ಭಕ್ತನೊಳಗಿನ ಅಧರ್ಮದ ವಿರುದ್ಧ ಧರ್ಮವನ್ನು ಸ್ಥಾಪಿಸಲು ಉಪಯೋಗವಾಗುತ್ತದೆ. ಅದು ಕೇವಲ ಶಸ್ತ್ರವಲ್ಲ, ಅದು ಸತ್ಪಥದ ದಾರಿ ತೋರಿಸುವ ದಿವ್ಯ ದೀಪದಂತೆ. ತ್ರಿಶೂಲದ ತತ್ವವು ಇಲ್ಲಿ ಕೊನೆಗೊಳ್ಳುವುದಿಲ್ಲ. ಪ್ರಥಮ ಅಧ್ಯಾಯವು ತ್ರಿಶೂಲದ ಮೂಲತತ್ವ, ದೇವತೆಗಳ ನಿಯಂತ್ರಣ ಹಾಗೂ ಆತ್ಮಶುದ್ಧಿಯ ದಾರಿ ಎಂಬ ಅಂಶಗಳನ್ನು ಪ್ರಸ್ತುತಪಡಿಸಿದರೆ, ಈ ದ್ವಿತೀಯ ಅಧ್ಯಾಯವು ತ್ರಿಶೂಲದ ಆಂತರಿಕ ಧ್ಯಾನಪಥ, ತಂತ್ರ ಮತ್ತು ಶ್ರದ್ಧಾ ಸಂಸ್ಕೃತಿಯ ಉತ್ಕರ್ಷವನ್ನು ಕುರಿತು ಸವಿವರವಾಗಿ ವಿವರಿಸುತ್ತದೆ. ತ್ರಿಶೂಲವನ್ನು ಧ್ಯಾನ ಮಾಡುವುದು ಕೇವಲ ರೂಪವನ್ನಲ್ಲ, ಅದು ಚಿಂತನೆಯ ಪ್ರಕ್ರಿಯೆ. ಈ ಆಯುಧದ 3 ತುದಿಗಳು ಜೀವನದ 3 ಅಂಶಗಳೇ: ಜನನ, ಜೀವನ ಮತ್ತು ಮರಣ. ಈ 3 ಪರಿಮಾಣಗಳ ನಡುವಿನ ಸಮತೋಲನವೇ ಶಿವತ್ವ. ತ್ರಿಶೂಲವನ್ನು ಧರಿಸಿದ ಶಿವನು ಕಾಲದ ನಿಯಂತ್ರಣವನ್ನು ತಾನು ಹೊಂದಿರುವುದನ್ನು ಸೂಚಿಸುತ್ತಾನೆ. ಆತನು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ತನ್ನ ತ್ರಿಶೂಲದ ತುದಿಗಳಲ್ಲಿ ಹಿಡಿದಿರುವಂತೆ. ಶ್ರೀ ಶಿವಸಹಸ್ರನಾಮದಲ್ಲಿ ತ್ರಿಶೂಲಧಾರಿಣೇ ನಮಃ ಎಂಬ ನಾಮವಿರುವುದು ಈ ಆಯುಧದ ಪಾವಿತ್ರ್ಯತೆಯನ್ನು ಬಹುಮಟ್ಟಿಗೆ ಉತ್ತೀರ್ಣಗೊಳಿಸುತ್ತದೆ. ತ್ರಿಶೂಲವು ಕೇವಲ ಭೌತಿಕ ಶಸ್ತ್ರವಲ್ಲ, ಅದು ಶಿವನ ಆಂತರಿಕ ಶಕ್ತಿಯ ಪ್ರತ್ಯಕ್ಷ ಅಭಿವ್ಯಕ್ತಿ.
ಈ ಆಯುಧವನ್ನು ತೋರಿಸುವುದು ಆತ್ಮವಿಜ್ಞಾನಿಗಳ ಧ್ಯಾನದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಶ್ಲೋಕ: ತ್ರಿಶೂಲಂ ಧಾರಯನ್ ರುದ್ರಃ ಪಾಪಂ ಹರತಿ ಭಕ್ತತಃ ಧ್ಯಾನೇನ ತಸ್ಯ ರೂಪಸ್ಯ ಮುಚ್ಯತೆ ಸರ್ವಕಿಲ್ಬಿಷೈ. ಅರ್ಥ: ತ್ರಿಶೂಲಧಾರಿ ರುದ್ರನ ಧ್ಯಾನ ಮಾಡುವ ಭಕ್ತನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಶಿವನ ತ್ರಿಶೂಲವನ್ನು ಧರಿಸುವ ತತ್ವವು ಆಧ್ಯಾತ್ಮಿಕ ಪಥದಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಸ್ಕಂದ ಪುರಾಣದಲ್ಲಿ ತ್ರಿಶೂಲವು ತ್ರಿಲೋಕಗಳ ಸಂಚಲನದ ಶಕ್ತಿ ಎಂದು ವಿವರಿಸಲಾಗಿದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕಗಳ ನಡುವಿನ ಪರಸ್ಪರ ಸಂಬಂಧವನ್ನು ಈ ಆಯುಧ ತಾತ್ವಿಕವಾಗಿ ಪ್ರತಿನಿಧಿಸುತ್ತದೆ. ಶಿವನು ತ್ರಿಶೂಲವನ್ನು ಕೇವಲ ಶಕ್ತಿಯ ಲಕ್ಷಣವಲ್ಲದೆ ನಿಯಮ, ನಿಯಂತ್ರಣ, ಧರ್ಮ ಮತ್ತು ಕರ್ಮದ ಸಂಕೇತವಾಗಿ ಹಿಡಿದಿರುತ್ತಾನೆ. ಶಿವಯೋಗಿಗಳ ಪಾಠಗಳಲ್ಲಿ ತ್ರಿಶೂಲದ ಧ್ಯಾನವು ಶಕ್ತಿಪಾತವನ್ನು ಎಳೆಯುವ ಮೂಲಕ ಕುಂಡಲಿನಿಯನ್ನು ಉದ್ದೀಪನ ಮಾಡುವ ಉನ್ನತ ತಂತ್ರವಾಗಿದೆ. ತ್ರಿಶೂಲದ ತ್ರಿಕೋಣಗಳು ನಾಡಿಮಂಡಲದ ಇಡ, ಪಿಂಗಲ ಮತ್ತು ಸುಷುಮ್ನಾ ನಾಡಿಗಳನ್ನು ಸೂಚಿಸುತ್ತವೆ. ಈ ನಾಡಿಗಳ ಶುದ್ಧೀಕರಣವೇ ಆತ್ಮಜ್ಞಾನಕ್ಕೆ ಮಾರ್ಗ. ಶ್ಲೋಕ: ಶಿವಸ್ಯ ತ್ರಿಶೂಲಂ ದಿವ್ಯಂ ನಾದಬಿಂದುವ ಸ್ವರೂಪಕಂ ಯೋಗಿನಾಂ ಧ್ಯಾನಮಗಮ್ಯಂ ಮುಕ್ತಿದಂ ಪರಮಂ ಪದಂ. ಅರ್ಥ: ಶಿವನ ತ್ರಿಶೂಲವು ನಾದ ಮತ್ತು ಬಿಂದುವಿನ ತತ್ವವನ್ನೊಳಗೊಂಡ ದೇವಿ ಶಕ್ತಿಯ ರೂಪ. ಇದು ಯೋಗಿಗಳ ಧ್ಯಾನಕ್ಕೆ ಸೂಕ್ತವಾದ ವಿಷಯವಾಗಿದ್ದು ಮೋಕ್ಷಪ್ರದವಾಗಿದೆ. ಅಂತೆಯೇ ತ್ರಿಶೂಲವು ತ್ರಿವಿಧ ತಪಸ್ಸುಗಳ ಪ್ರತೀಕವೂ ಆಗಿದೆ: ಕಾಯಿಕ, ವಾಚಿಕ, ಮಾನಸಿಕ. ಈ ಮೂರು ಶುದ್ಧವಾದಾಗ ದೇವತ್ವವನ್ನು ಪ್ರಾಪ್ತಿಸಬಹುದು ಎಂದು ಶ್ರೀಮತ್ ಸರ್ವಸಾರತಂತ್ರದಲ್ಲಿ ವಿವರಣೆಯಿದೆ. ಲಿಂಗಪುರಾಣದೊಂದೊಂದು ಕಥಾನಕಗಳಲ್ಲಿ ತ್ರಿಶೂಲವು ಶಕ್ತಿ ಹಾಗೂ ಜ್ಞಾನಗಳ ಪರಮ ಸಂಯೋಜನೆಯಾಗಿ ಪರಿಚಯವಾಗುತ್ತದೆ. ತ್ರಿಶೂಲವು ಶಕ್ತಿನಾದ ಪಾರ್ವತಿಯ ಆಶೀರ್ವಾದದಿಂದ ಶಕ್ತಿಯುತವಾಗಿದ್ದು, ಶಿವನು ಅವಳ ಜತೆಗಿನ ತತ್ವಸಂಗಮದ ಮೂಲಕಲೇ ಪ್ರಪಂಚವನ್ನು ನಿರ್ವಹಿಸುತ್ತಾನೆ ಎಂಬ ಅರ್ಥವಿದೆ. ಇಡೀ ತ್ರಿಶೂಲ ತತ್ವದಲ್ಲಿ ಅಂತಿಮ ಗುರಿಯೆಂದರೆ ಆತ್ಮದ ಲಯ. ತ್ರಿಶೂಲವು ಯಾವಾಗ ಶಿವನ ಕೋಪದಿಂದ ಕಣ್ಮುಚ್ಚಿದು ಸಮತೋಲನದ ಸ್ಥಿತಿಗೆ ಬರುತ್ತದೆ, ಆಗಲೇ ಭಕ್ತನು ಶಾಂತಿಯನ್ನು ಅನುಭವಿಸುತ್ತಾನೆ. ಈ ತತ್ವವು ನಮ್ಮ ಜೀವನದಲ್ಲಿಯೇ ಅತ್ಯಂತ ಉಪಯುಕ್ತ. ಶಿವನು ತ್ರಿಶೂಲದಿಂದ ನಾಶ ಮಾಡುವ ಪ್ರತಿ ಅಸುರ ಕೂಡ ಒಂದು ಅಹಂಕಾರದ ರೂಪ. ಶರಣಾಗತಿಯ ಮೂಲಕ ನಾವು ಆತ್ಮಬೋಧಿಗೆ ಬರುವುದು ಈ ತ್ರಿಶೂಲ ತತ್ವದ ಪರಮ ಗುರಿ. ಶಿವನ ತ್ರಿಶೂಲವು ಪಾಪದ ಸಂಕೋಚವನ್ನು ವಿಲೀನಗೊಳಿಸಿ ಭಕ್ತನಿಗೆ ಶ್ರದ್ಧಾ, ಶುದ್ಧಿ ಮತ್ತು ಶಾಂತಿಯ ದಾರಿಗೆ ಕರೆದೊಯ್ಯುತ್ತದೆ. ಈ ರೀತಿಯಾದ ಧಾರ್ಮಿಕ, ಆಧ್ಯಾತ್ಮಿಕ, ವೈಚಾರಿಕ ವಿಷಯಗಳ ಕುರಿತಾಗಿ ಇನ್ನಷ್ಟು ವಿಡಿಯೋಗಳು ನಿಮಗೆ ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. 3 ಲೋಕಗಳನ್ನು ಕಂಪಿಸುವ ಶಕ್ತಿಯ ಸಂಕೇತ, ದೇವತೆಗಳ ಪಾವಿತ್ರ್ಯ, ಶಿವನ ಅಮೋಘ ಅಸ್ತ್ರ, ತ್ರಿಶೂಲ. ತ್ರಿಶೂಲದ ರಹಸ್ಯವೇನು? ಇದು ಎಲ್ಲಿ, ಹೇಗೆ ಉಂಟಾಯಿತು? ಬ್ರಹ್ಮಾಂಡದ 3 ಶಕ್ತಿಗಳ ಸಂಕೇತವನ್ನೇನಾಗಿ ತ್ರಿಶೂಲವನ್ನೆನಿಸುತ್ತಾರೆ? ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಞಾನ ಸಂಗಮ,